ಶರದ ಮಾರುಡ ಪ್ರಚಂಡ ಕಶ್ಯಪ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಶ್ರೀಯಳು ನಾನು. ನನ್ನನ್ನು ಕುಂತಿ ಎನ್ನುವರು. ಕುಂತಿ? ಹಾಗಾದರೆ ನನ್ನ ಹಡದ ಮಾತಾ ಕುಂತಿಯೇ? ಅಮ್ಮ ಜನನಿ, ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿದಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ. ಎಂತಹ ಕೀರ್ತಿಯಮ್ಮನದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಹೇಳುತ್ತಾರೆ.
ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಪ್ರೀತಿ ಮಮತೆ ಮಮಕಾರಗಳಿಂದ ಸಾಕಿ ಸಲಹುವು. ಹೀಗಿರುವಾಗ ಮನುಷ್ಯ ಮಾತದವನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ಈ ನಿನ್ನ ಮಗನನ್ನು ಸೂತ ನೀಚ ಹೀನ ಕುಲದವನೇ ಎಂದು ಏರಿಸುತ್ತಿದ್ದಾಗ ನೀನಾದರೂ ಬಂದು ಕರ್ಣ ಸೂತನಲ್ಲ, ನಾನೆತ್ತ ಮಗ ಎಂದು ಈ ಪ್ರಪಂಚಕ್ಕೆ ತಿಳಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು ತಾಯಿ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿನಗಳಾದ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ನಿನ್ನ ಈ ಉಪಕಾರವನ್ನು ನಾನು ಹೇಗೆ ತೀರಿಸಲು ತಾಯಿ? ನಾನು ಹೇಗೆ ತೀರಿಸಲು?
ಮಗನೇ, ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ ಕುಮಾರ. ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪಚಾರವನ್ನು ಹೊಟ್ಟೆಯಲ್ಲಿಯೇ ಇಟ್ಟುಕೊಂಡು ಅದೆಷ್ಟು ನೊಂದೆನೋ ಆ ಪರಮೇಶ್ವರನಿಗೆ ಒಬ್ಬನಿಗೆ ಗೊತ್ತು. ಅಂದಿನಿಂದ ಇಂದಿನವರೆಗೂ ನೀನು ಜೀವಿಸಿರುವೆ ಎಂದು ತಿಳಿದಿರಲಿಲ್ಲವಪ್ಪ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೇನಪ್ಪ. ಬಾಲ್ಯದಲ್ಲಿ ನೀನು ಮಗುವಾಗಿದ್ದಾಗ ಒಂದು ಮಾತನಾಡಲು ಶಕ್ತನಾಗಿರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಅದೆಷ್ಟು ನೊಂದೆಯೋ, ಅದೆಷ್ಟು ಕಣ್ಣೀರು ಸುರಿಸಿದೆಯೋ, ಅದೆಷ್ಟು ಅಪಚಾರಕ್ಕೆ ಗುರಿಯಾದೆಯೋ. ಆಹಾ ಮಗನೇ, ಅದಕ್ಕೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸಪ್ಪ, ಈ ಪಾಪಿ ಜನನಿ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಈ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಪಾಪಿಯಾದ ನನಗೆ ಅಂತ ಭಾಗ್ಯವೆಲ್ಲಿಂದ ತಾನೇ ಬರಬೇಕು ತಾಯಿ? ಆದದ್ದು ಹಾಗೆ ಹೋಯಿತು ಮಗನೇ. ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹೀಗಳಾದರೂ ನನ್ನೊಡನೆ ಬಾ. ನಿನ್ನ ಸಹೋದರ ಒಡಗೂಡಿ ಸೌಖ್ಯವಾಗಿ ಬಾಳುವಂತೆ ಸೌಭಾತ್ರ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳುತ್ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗನೇ, ಹಾಗಲ್ಲ. ಎತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸಯ್ಯ. ಅಮ್ಮ, ಅಮ್ಮ ಜನನಿ, ನೀನು ವೀರಮಾತೆ. ನೀನೇ ಹೇಳುತ್ತಾಯಿ, ಪರದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳನ್ನು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಯರೆ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ನೀನೆಂಥ ಪಾಪಿ ಎಂದು ಶಪಿಸದಿಯರೆ? ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ, ಹಿತಬೋಧನೆಯನ್ನು ಮಾಡು. ನಿಜ ಮಗು, ನಿಜವಪ್ಪ, ನಿನ್ನ ಮಾತು ನಿಜವಪ್ಪ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಕ್ಷೇಮವನ್ನು ನೋಡಬೇಕಾಗಿದೆ ನಿನ್ನ ಧರ್ಮವಲ್ಲವೇ? ನೀವಾರು ಜನರು ಸೇರಿ ರಾಜ್ಯ ಭಾರವನ್ನು ಮಾಡುವುದು ನಾನು ಕಣ್ಣು ತುಂಬ ನೋಡಬಾರದೆ ಕುಮಾರ. ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ, ಪುನಃ ಚಿಗುರುವುದೇನಮ್ಮ? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲವುದು ತಾಯಿ. ಬಿಡ ನಿನ್ನ ಚಿಂತೆಯನ್ನು. ಲೋಕೈಕ್ಯ ವೀರನಾದ ನೀನು ಆ ಕೌರವರು ಸೇರಿಕೊಂಡು ಪಾಂಡವರಲ್ಲಿ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನೇಗೆ ಭಯಪಡದೇ ಇರಲಪ್ಪ. ಹೋಗಲಿ ಬಿಡು, ಇಷ್ಟನ್ನಾದರೂ ಮಾಡು. ನಾಳಿನ ಯುದ್ಧದಲ್ಲಿ ಪರಾನ್ಮುಖನಾಗು. ಈ ಕಾರಣದಂತ ನೀಚನೆಲ್ಲ ತಾಯಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಾಗ ಕುಲಹೀನರಾದ ನನ್ನನ್ನು ಸಾಕಿ ಸಲಹಿ ಅಂಗರಾಜಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇಲ್ಲ ತಾಯಿ, ಇಲ್ಲ, ಸರ್ವದಾ ಆಗಲಾರದು. ನಾನು ಯುದ್ಧದಿಂದ ಪರಾನ್ಮುಖನಾಗಲಾರೆ. ಮಗನೇ, ನಾಳಿನ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡವಯ್ಯ, ಉಳಿಸು ಕಂದ, ಅವರನ್ನು ಉಳಿಸು. ಅಮ್ಮ, ಎಂತಹ ಸ್ವಾರ್ಥ ಮನೋಭಾವ ತಾಯಿ. ಪಾಂಡವರು ನಿನ್ನ ಮಕ್ಕಳು, ನಾನು ಸೂತಕುಲದಲ್ಲಿ ಬೆಳೆದವನಲ್ಲವೇ? ಆ ಪಾಂಡವರ ಮೇಲಿರುವ ಪ್ರೀತಿ, ಮಮತೆ, ಮಮಕಾರಗಳು ನನ್ನ ಮೇಲಿಲ್ಲವೇಕೆ ತಾಯಿ? ನಿನಗೆ ನನ್ನ ಮೇಲಿಲ್ಲವೇಕೆ? ನಿನ್ನ ಮಕ್ಕಳನ್ನು ಉಳಿಸಿಕೊಡಬೇಕೆ? ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವನು, ಯಾರನ್ನಾದರೂ ಉಳಿಸುವನು. ಆದರೆ ಆ ನನ್ನ ಪರಮ ವೈರ್ಯಾದ ಅರ್ಜುನನನ್ನು ಉಳಿಸಲಾರೆ. ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ
ಆಗ ನನ್ನ ಜೀವನವು ಸಾರ್ಥಕವಾಗುವುದಮ್ಮ, ಬೇಡ ಕುಮಾರ. ಸಾರ್ಥಕವಾಗುವುದು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸ ನೀನೇನು ಬಲ್ಲ. ಅರ್ಜುನನ ಮೇಲೆ ನಿನಗೆ ಏಕಿಷ್ಟೊಂದು ದ್ವೇಷ. ಹೋಗಲಿ ಬಿಡು ಕಂದ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅಮ್ಮ, ಅವರೊಡನೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ. ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡುವುದು ನನಗೆ ಹೊಟ್ಟೆಗದೆ ಸಂತೋಷ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನಗ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಭಯವಿಲ್ಲಿರುತ್ತಾಯಿ. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಯಾಕಂದ. ಅಮ್ಮ, ನಿನ್ನದೊಂದು ಮಾತು, ಅದೇನು ಹೇಳ್ತಾಯಿ? ಖಂಡಿತವಾಗಿ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆ. ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆ ಈ ಕರ್ಣನನ್ನು. ಅದೇನು ಹೇಳ್ತಾಯಿ? ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಎಂತಹ ಮಾತನ್ನು ಕೇಳಿದೆ ತಾಯಿ, ಎಂತಹ ಮಾತನ್ನು ಕೇಳಿದೆ. ಮಿತ್ರ ಸುಯೋಧನ, ನೀನೀಗ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು, ಮಗನೇ ಕರ್ಣ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಹಾಗಲಿ ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವವು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಇಲ್ಲಿ ಬಾ ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನದಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಈ ಪಾಪಿಗೆ ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ದೈವವಶಾತ್ ನಾನೊಂದು ವೇಳೆ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಸಂತೋಷದಿಂದ ಬೇಡಿಕೊಳ್ಳುತ್ತೇನೆ ತಾಯಿ. ದ್ವೇಷ, ಅಸೂಯೆ ತುಂಬಿರುವ ಈ ಪ್ರಪಂಚದಲ್ಲಿ ಈ ಪ್ರಪಂಚ ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಹೇ ವಿಧಿ, ನಿನ್ನ ನೀಲೆಯು ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರ, ಮಾನವ ಜೀವ ಮೋಹಾಂಧಕಾರ, ಎಲ್ಲ ಮಾಯೇ
ಅಂದು ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ತುರುಬನ್ನು ಜಗ್ಗಿಸಿ ನನ್ನ ಹೊಟ್ಟೆಗೆ ಕಿಚ್ಚನಿನ ಪಾದಕ್ಕೆ ಇನ್ನು ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ಹೋದರೆ ಕೈಲಿ ಮುರಿದು ಎತ್ತ ನೋಡಿದರು ಆ ದ್ರೋಹಿ ದುರ್ಯೋಧನ ಸುಳಿವೇ ಇಲ್ಲವಲ್ಲ. ಅವನೇನು ಭೂಗರ್ಭದಲ್ಲಿ ಹರಿಗಿ ಹೋದನೋ, ಆಕಾಶದಲ್ಲಿ ಹರಿಗಿ ಹೋದನೋ, ಇಲ್ಲವೇ ಮರಳಿ ಗಾಂಧಾರಿಯ ಗರ್ಭವನ್ನು ಸೇರಿದನು. ಇಲ್ಲವಾದಲ್ಲಿ ಅವನು ಕಾಣದೇ ಇರುತ್ತಿರಲಿಲ್ಲ. ಅವನನ್ನು ಕಂಡು ಅವನ ಗುಂಡಿಗೆ ನನ್ನ ಆಗ್ತದೆ. ಇನ್ನುವರೆಗೂ ನನಗೆ ಸಮಾಧಾನವಿಲ್ಲ. ಕರ್ಣ, ಕರ್ಣ, ಏನು ಮಾಡಲಿ? ಭೀಷ್ಮ, ದ್ರೋಣ, ಶಲ್ಯ, ಶಕುನಿ ಎಲ್ಲರೂ ಹತರಾದರಲ್ಲ. ಕೊನೆಗೆ ನನ್ನ ಆಪ್ತ ಮಿತ್ರ ಕರ್ಣನನ್ನು ಕಳೆದುಕೊಂಡೆನಲ್ಲ. ಕರ್ಣ, ಕರ್ಣ, ನಿನ್ನನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ ಕರ್ಣ? ಹೇಗೆ ಜೀವಿಸಲಿ? ಈ ಮನದಾಳದ ನೋವನ್ನು ನಾನು ಹೇಗೆ ಸಹಿಸಲಿ? ತಾಳಲಾರೆ, ತಾಳಲಾರೆ, ತಾಳಲಾರೆ.
ಅಮ್ಮ, ಸರೋವರವೇ, ಈ ದುರ್ಯೋಧನ ಯಾರನ್ನು ಎಂದಿಗೂ ಬೇಡಿದವನಲ್ಲ. ಆದರೆ ನಾನು ಇಂದು ನಿನ್ನನ್ನು ಬೇಡುತ್ತಿದ್ದೇನೆ ತಾಯಿ. ನನ್ನ ಮನಃಶಾಂತಿಗಾಗಿ ನಿನ್ನ ಒಡಲಲ್ಲಿ ನನ್ನನ್ನು ಬಚ್ಚಿಟ್ಟುಕೋ, ನಿನ್ನ ಒಡಲಲ್ಲಿ ನನ್ನನ್ನು ತೆಗೆದುಕೋ. 3 ದಿನಗಳ ಕಾಲ ನಾನು ಇಲ್ಲಿ ವಿಶ್ರಾಂತಿಯನ್ನು ಪಡೆಯುವೆನು. ದ್ರೋಹಿ, ಆ ದ್ರೋಹಿ ದುರ್ಯೋಧನ ಸುಳಿಯೇ ಇಲ್ಲವಲ್ಲ. ಅವನೇನು ಭೂಗರ್ಭದ ಹರಿಗಿ ಹೋದನೋ? ಇಲ್ಲ ಮಣ್ಣಾಗಿ ಹೋದನು. ಅವನ ಸುಳಿವೇ ಇಲ್ಲವಲ್ಲ. ಭೀಮಸೇನ, ಇತ್ತ ಬಾ. ಇಲ್ಲಿ ನೋಡು, ಹೆಜ್ಜೆಯ ಗುರುತುಗಳು, ಅಲೆಕುಲೇಶಿಯ ಮೊದಲಾದ ರೇಖೆಗಳಿರುವುದು. ಇದು ಚಕ್ರವರ್ತಿಯ ಲಕ್ಷಣ. ದುರ್ಯೋಧನನು ಈ ವೈಶಂಪಾನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಜಲಸ್ತಂಭನ ವಿದ್ಯೆಯಿಂದ ಅಡಗಿ ಕುಳಿತಿರುವನು. ಆತನ ಕೋಪವನ್ನು ಕೆರಳುವಂತೆ ಕೂಗಿ ಕರೆ. ಆದರೆ ದುರ್ಯೋಧನ, ಆತನು ಹೊರಗಡೆ ಬರುವಾಗ ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಲ್ಲವೆಲ್ಲವೋ ಕುರುವಂಶ ಕಲಂಕ ಸ್ವರೂಪನೆ. ಜೀವ ಭಯದಿಂದ ಸರೋವರದಲ್ಲಿ ಹರಿಕೊಂಡಿರುವೆಯಾ? ರಣ ಹೇರಿ 11 ಅಕ್ಷೋಣಿ ಸೈನ್ಯವನ್ನು ಕುರುಕ್ಷೇತ್ರಕ್ಕೆ ಬಲಿ ಕೊಟ್ಟು ಪ್ರಾಣ ಭಯದಿಂದ ಬಚ್ಚಿಟ್ಟುಕೊಂಡಿರುವೆಯಾ? ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಮೊದಲಾದ ಮಹಾರಥರನ್ನು ಕುರುಕ್ಷೇತ್ರಕ್ಕೆ ಬಲಿ ಕೊಟ್ಟೆ. ನಿನ್ನ ಸಹೋದರ ದುಶ್ಯಾಸನೆಯಲ್ಲಿ, ನಿನ್ನ ಆಪ್ತಮಿತ್ರ ಕರ್ಣನಲ್ಲಿ, ನಿನ್ನ ಮಾವ ನರಾಧಮ ಆ ಕುತಂತ್ರಿ ಶಕುನಿಯಲ್ಲಿ ಎಲ್ಲರೂ ಹತರಾದರು. ಯಾರಿದ್ದರೆ ನಿನ್ನ ಕಡೆ? ಯಾರು ಉಳಿದಿಲ್ಲ. ಜೀವ ಬಾಯಿಂದ ಬಚ್ಚಿಟ್ಟುಕೊಂಡಿರುವೆಯಾ? ರಣ ಹೇಳಿ, ರಣ ದ್ರೋಹಿ ಕೃಷ್ಣ, ನನ್ನ ಎದೆಯಲ್ಲಿ ಹತ್ತಿ ಉರಿಯುತ್ತಿರುವ ಕೋಪಾಗ್ನಿ ಶಮನವಾಗಬೇಕಾದರೆ ಆ ದ್ರೋಹಿ ದುರ್ಯೋಧನ ಗುಂಡಿಗೆ ರಕ್ತ ಈ ಧರೆಗೆ ಚೆಲ್ಲಿದಾಗ ಮಾತ್ರ ಸಾಧ್ಯ. ಸೋತ ನಾಯಿ ಅಂತ ಓಡಿ ಬಂದು ಈ ಸರೋವರದ ಹರಿಕೊಂಡಿರುವೆಯಾ? ನೀನು ಮಹಾಯೋಧನೋ? ನಿನ್ನ ಹೆಸರಿನ ಅರ್ಥ ನಿನಗೆ ಗೊತ್ತಿದೆಯೋ? ಯಾರೊಡನೆ ಯುದ್ಧ ಮಾಡಲು ಅಸಾಧ್ಯವೋ ಅವನೇ ದುರ್ಯೋಧನ. ಅಂತ ದೊಡ್ಡ ಹೆಸರನ್ನು ಪಡೆದ ನೀನು, ಈ ಕೆಸರಿನ ಏಕೆ ಹೋರಾಡುತ್ತಿರುವೆಯೋ? ರಣ ಹೇಳಿ, ರಣ ದ್ರೋಹಿ, ಕ್ಷತ್ರಿಯ ಅಧಮ, ಕುಲಂಕರ, ಕುರುವಂಶ ಕಳಂಕ ಸ್ವರೂಪಣೆ, ಛಲವಿದೆ, ಎದ್ದು ಹೊರಗೆ ಬಾ. ಈ ಭೀಮನ ಆರ್ಭಟಕ್ಕೆ ಎದುರಿ ಮೊಸಳೆಂತೆ ಸರೋವರದ ಅಡಿಕೊಂಡಿರುವೆಯಾ? ನಿನ್ನ ಹಡದಮ್ಮ ನಿನ್ನನ್ನು ಗಂಡೇ ಎಂದು ಅರಿದೆ. ಆದರೆ ಈ ಗಂಡದೆ ಭೀಮನನ್ನು ಎದುರಿಸು ಬಾ. ನೀರಿನಿಂದ ಮೇಲೆದ್ದು ಬಾರೋ ಹೇಳಿ. ನಮ್ಮ ಅಣ್ಣನ ಪಾದಗಳನ್ನು ಆಶ್ರಯಿಸು, ಜೀವದಾನ ಮಾಡುತ್ತೇವೆ. ದುರ್ಯೋಧನ ಬಾ, ಅರ್ಧ ರಾಜ್ಯವನ್ನು ಕೊಡುವೆವು. ನೀನು ಬದುಕಿದರು
ಈಗ ಸತ್ತ ಹಾಗೆ ಒಪ್ಪಿಕೋ. ಈಗ ಗೌರವೇಶನ ಸೋದನು ಎಂಬ ಪರಾಜಯವನ್ನು ಬಾ ಒಳಗೆ. ಆತನು ಇನ್ನೆಲ್ಲಿ ಎದ್ದು ಬರುವನು ಭೀಮಸೇನ? ಪ್ರಾಣ ಭಯದಿಂದ ಆ ಹೇಳಿ ಈ ಸರೋವರದಲ್ಲಿ ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭ ವಿದ್ಯೆಯಿಂದ ಅವಿತು ಕುಳಿತಿರುವನು. ಏ ಹೇಳಿ ಹೇಳಿ, 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 ಹೇಳಿ. ಏನು ಹೇಳಿದೆ? ಏನು ಹೇಳಿದೆ ಕೃಷ್ಣ? ಏನು ಹೇಳಿದೆ? ನಾನು ಹೇಳಿಯಂತೆ ಜಲಸ್ತಂಭನ ವಿದ್ಯೆಯಿಂದ ಅಳಗಿಕೊಳ್ಳುತ್ತಿಲ್ಲ. ನನಗೆ ಹಿತನಾದ ಕರ್ಣ ಹತನಾದನಲ್ಲ ಎಂಬ ನೋವಿನಿಂದ ಕುಳಿತಿದ್ದೆ. ಏನೆಂದೆ? ಏನೆಂದೆ ಧರ್ಮರಾಯ? ರಾಜ್ಯ ಭ್ರಷ್ಟನಾಗಿ ಅರಣ್ಯದಲ್ಲಿ ಅಲೆದಾಡಿಕೊಂಡಿದ್ದ ನೀನು ನನಗೆ ಅರ್ಧ ರಾಜ್ಯವನ್ನು ಕೊಡುವೆಯಾ? ದುರ್ಯೋಧನ, ಈಗ ಒಂದು ಕ್ರೀಡೆಯಾಡೋಣ. ಅದು ದ್ಯೂತ ಕ್ರೀಡೆಯಲ್ಲ, ಯುದ್ಧ ಕ್ರೀಡೆ. ಈ ಪಾಂಡವರೈವರಲ್ಲಿ ಯಾರನ್ನಾದರೂ ಒಬ್ಬರನ್ನು ನೀನು ಯುದ್ಧ ಮಾಡಿ ಗೆದ್ದದ್ದೇ ಆದರೆ ಸಮಸ್ತ ಸಾಮ್ರಾಜ್ಯವೂ ನಿನ್ನದೇ. ಯುದ್ಧ 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 ಸದಾ ಯುದ್ಧಕ್ಕಾಗಿ ಹಪಹಪಿಸುವ ಈ ದುರ್ಯೋಧನನಿಗೆ ಯುದ್ಧ. ಯಾರೊಡನೆ ಮಾಡಲು ಯುದ್ಧ? ಯಾರೊಡನೆ ಮಾಡಲು ಯುದ್ಧ? ನೋಡಲು ಕ್ಷತ್ರಿಯನಂತೆ ಕಂಡರು ಮಾರ್ಜಾಲ ನ್ಯಾಯ ಹೇಳುವ ಮಂತ್ರಿಯಂತೆ ಕಾಣುವ ನಿನ್ನೊಡನೆ ಯುದ್ಧ. ಇನ್ನು ಅರ್ಜುನ, ಈ ಬೃಹನ್ನಳೆ ಜೊತೆ ಯುದ್ಧ, ಈ ಬೃಹನ್ನಳೆ ಜೊತೆಯಲ್ಲಿ ಯುದ್ಧ, ನಿನ್ನೊಡನೆ ಯುದ್ಧ ಮಾಡಲು ದುರ್ಯೋಧನ, ನನ್ನ ಗದೆಯೇ ನಾಚುತ್ತದೆ. ನಕುಲ ಸಹದೇವರು ಇವರೊಡನೆ ಯುದ್ಧ. ನನ್ನ ಒಂದೇ ಒಂದು ಗದ ಪ್ರಹಾರವನ್ನು ಸಹಿಸಲು ಅಸಾಧ್ಯವಾದ ಈ ಕುನ್ನಿಗಳೊಡನೆ ಯುದ್ಧ. ಇನ್ನು ನನಗೆ ಸರಿಸಮನಾದವನೆಂದರೆ ಭೀಮಾ. ಬಹಳ ದಿನಗಳಿಂದ ಕಾಯುತ್ತಿತ್ತು ಈ ನನ್ನ ಗದೆ ಈ ಅವಕಾಶಕ್ಕಾಗಿ. ನನಗೆ ಸರಿಸಮನಾದ ವೀರನೆಂದರೆ ನೀನೊಬ್ಬನೇ. ಸಿದ್ಧರಾಗು ಯುದ್ಧಕ್ಕೆ. ಬಹಳ ದಿನಗಳಿಂದ ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದೆ. ಇನ್ನು ಕಾಯುವ ಸಹನೆ ನನ್ನಲ್ಲಿಲ್ಲ.
ಸಿದ್ಧನಾಗು. ಇದೋ ಸಿದ್ಧನಾಗು. ನಡೆಯಲಿ ಮಲ್ಲ ಯುದ್ಧ. ನೀನು ನನ್ನನ್ನು ಒಲಿಸೇ ಬಲ್ಲೆಯಾದರೆ ಇಡೀ ಸಾಮ್ರಾಜ್ಯವೇ ನಿನ್ನದಾಗುವುದು. ನೀನು ನನ್ನನ್ನು ಸ್ಫೋಟಿಸಿದೆ ಆದರೆ ಆ ಚಂದ್ರಾರ್ಕವಾಗಿ ಕೀರ್ತಿಯನ್ನು ಹೊಂದಿವೆ. ಯೋ ಸಿದ್ಧನಾಗು. ಸಿದ್ಧನಾಗು. ದುರ್ಯೋಧನ, ದುರ್ಯೋಧನ, ಬಾಪು ದುರ್ಯೋಧನ, ಬಾಪು. ನಡೆಯಲಿ ಗದಾ ಯುದ್ಧ. ಭೀಮಸೇನ ತೊಡೆ ತಟ್ಟಿ ಯುದ್ಧವನ್ನು ಮಾಡು, ಪ್ರತಿಜ್ಞೆ ಮಾಡಿದಂತೆ. ಭೀಮ, ಬಂಡಿ ಬಂಡಿ ಅನ್ನದ ಕೂಳನ್ನು ತಿನ್ನುವ ಹಾಗಲ್ಲ ಈ ಯುದ್ಧ. ಸಿದ್ಧರಾಗು. ನಿರಸ್ತ್ರದೊಡನೆ ಯುದ್ಧ ಈ ಕೌರವನಿಗೆ ಸಲ್ಲದು. ಬಾಪು ದುರ್ಯೋಧನ, ಬಾಪು. ಭೀಮಸೇನ ಪ್ರತಿಜ್ಞೆ ಮಾಡಿದಂತೆ ತೊಡೆ ತಟ್ಟಿ ಯುದ್ಧವನ್ನು ಮಾಡು. ಪರಮಾತ್ಮ, ಈಗ ನೆನಪಿಗೆ ಬಂತು. ದುರ್ಯೋಧನನೇ, ಎಂದೇ ನಿನ್ನ ಕೊನೆಯ ದಿನವಾಗಲಿದೆ. ಅದು ನನಗಲ್ಲ, ಸಿದ್ಧನಾಗು. ನಿನಗೆ. ಆ
ನಿಯಮವನ್ನು ಮೀರಿದೆಯಾ ಭೀಮ? ಯುದ್ಧದ ನಿಯಮವನ್ನು ಮೀರಿದೆ. ಯುದ್ಧದ ನಿಯಮವನ್ನು ಮೀರಿದೆ. ಮೋಸ, ನಿಯಮ ಉಲ್ಲಂಘನೆ, ನಿಯಮ ಉಲ್ಲಂಘನೆ. ಯಾವುದು ನಿಯಮ ಉಲ್ಲಂಘನೆ? ದುರ್ಯೋಧನನೇ, ನೆನಪಿಸಿಕೋ. ವಿಷ ಭೋಜನ, ಲಾಕ್ಷಾಗೃಹ ದಹನ, ಕಪಳ ಜೀತ ಎಲ್ಲಕ್ಕೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ, ಇದ್ಯಾವುದಲ್ಲಿ ನಿನಗೆ ನಿಯಮ ಉಲ್ಲಂಘನೆ ಕಾಣಲಿಲ್ಲವೋ? ದ್ರೋಹಿ, ಗುರುವಂಶ ಕಳಂಕ ಸ್ವರೂಪನೆ. ಈಗ ಈ ನಿಯಮ ಉಲ್ಲಂಘನೆಯನ್ನು ಪ್ರಶ್ನಿಸುವವರು ಯಾರಿದ್ದಾರೆ? ಗುರುದೇವ, ಪ್ರಣಾಮ ಪ್ರಣಾಮ ಗುರುದೇವ. ಗುರುದೇವ, ಯುದ್ಧದ ನಿಯಮಗಳನ್ನು ಉಲ್ಲಂಘಿಸಿ ನನಗೆ ಘಾತವನ್ನುಂಟು ಮಾಡಿದ್ದಾನೆ ಭೀಮ. ಭೀಮ, ನೀನು ಯುದ್ಧದ ನಿಯಮಗಳನ್ನು ಉಲ್ಲಂಘಿಸಿ ಘೋರ ಅಪರಾಧವನ್ನು ಮಾಡಿರುವೆ. ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಗುರುದೇವ, ನೀವು ಯಾವ ಶಿಕ್ಷೆ ಕೊಡರೂ ಸ್ವೀಕರಿಸುವೆ. ಹಾಗಾದ್ರೆ ಸಿದ್ಧವಾಗು. ಶಾಂತನಾಗು. ನೀನು ದುರ್ಯೋಧನನ ಪಕ್ಷ ವಹಿಸುತ್ತೀಯ. ಅಣ್ಣ, ನೀನು ಯುದ್ಧ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಆಡಿದ ಮಾತನ್ನು ಮೀರುವೆಯಾ? ಗದಾ ಯುದ್ಧದ ನಿಯಮಗಳನ್ನು ಉಲ್ಲಂಘಿಸಿ ಅಪರಾಧ ಮಾಡಿರುವುದಲ್ಲದಾಗೆ ನನ್ನ ಪ್ರಿಯ ಶಿಷ್ಯನಿಗೆ ಘಾತವನ್ನುಂಟು ಮಾಡಿರುವ ಈತನನ್ನು ಸುಮ್ಮನೆ ಬಿಡಬೇಕೆ? ಅಣ್ಣ, ನೀನು ಯುದ್ಧದ ನಿಯಮವನ್ನು ಮೀರಬೇಡ. ಮಾತಿನಲ್ಲಿ ಗೆಲ್ಲುವವರು ಯಾರಿದ್ದಾರೆ ಕೃಷ್ಣ? ನಾನು ಮತ್ತು ಭೀಮ ಮಾಡಿದ್ದು ಅಧರ್ಮವೇ ಆಗಿದ್ದರೆ ಇದನ್ನು ನಾನು ಎಂದಿಗೂ ಒಪ್ಪುವುದಿಲ್ಲ. ಮೋಸ ಮೋಸ ಮೋಸ. ಯಾವುದು ಮೋಸ ಗುರುದೇವ? ಈ ದುರ್ಯೋಧನ ಮೋಸಗಳು ಒಂದು ನಿಮ್ಮ ಕಣ್ಣಿಗೆ ಕಾಣಲಿಲ್ಲವೇ? ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು, ಹಾಗೆ ಮೋಸದಿಂದಲೇ ಜಯಿಸಬೇಕು. ದ್ರೌಪದಿ, ದುರ್ಯೋಧನ ಮೆರೆದು ನೀನು ನಮಗೆ ಮಾಡಿ ಅನ್ಯಾಯಕ್ಕಾಗಿ ತಕ್ಕ ಶಿಕ್ಷಣ ಪಡೆದುಕೊಂಡೆ ಅನುಭವಿಸುವ ದುಷ್ಟನೇ. ದ್ರೌಪದಿ, ನೀನಂದು ಅನುಭವಿಸಿದ ಅವಮಾನ ನೋವು ಎಷ್ಟೆಂಬುದನ್ನು ನಾನು ಬಲ್ಲೆ. ಅದಕ್ಕಾಗಿ ನಾನು ಮಾಡಿದ ಪ್ರತಿಜ್ಞೆ ಇದೋ ಈ ದುರ್ಯೋಧನ ತೊರೆಯನ್ನು ಮುರಿದಿರುವೆ. ನೋಡು ದ್ರೌಪದಿ, ಅಂದು ನಾನು ಮಾಡಿದ ಪ್ರತಿಜ್ಞೆ ಇಂದು ಈಡೇರಿತು. ಕೃಷ್ಣ, ಕೊನೆಗೂ ನೀನು ನನಗೆ ಮೋಸ ಮಾಡಿಬಿಟ್ಟೆಯ. ನೀನು ನನಗೆ ಮೋಸ ಮಾಡಿದೆ. ದುರ್ಯೋಧನ, ವಿಧಿಯ ಆಟವು ಮೋಸದ ತಳಹದಿಯಿಂದಲೇ ಕೂಡಿದೆ. ನೀನು ಕೂಡ ಮೊದಲಿನಿಂದಲೂ ಅದನ್ನೇ ಮಾಡಿಕೊಂಡು ಬಂದಿರುವೆಯಲ್ಲ. ಅಂತಹ ಮೋಸವನ್ನು ಜಯಿಸಲು ಮೋಸವಂತಲು ಆಗಲೇಬೇಕಿತ್ತು. ದುರ್ಯೋಧನ, ಅಧರ್ಮದಿಂದ ಎಂದಿಗೂ ಜಯವು ದೊರಕುವುದಿಲ್ಲ.
ಈ ಎಂಬ ಸತ್ಯ ಜಗತ್ತಿಗೆ ತಿಳಿಸಿ ನಿನ್ನ ಪರಾಜಯ ಅನಿವಾರ್ಯವಾಗಿತ್ತು. ದುರ್ಯೋಧನ, ಧರ್ಮ ಅಧರ್ಮ ಆಟಗಳಲ್ಲಿ ನಿನ್ನಷ್ಟು ಸಮರ್ಥನಾದ ಆಟಗಾರನಿಲ್ಲ, ನಾನು ಇದುವರೆಗೂ ನೋಡಿಯೇ ಇಲ್ಲ. ಶ್ರೇಷ್ಠ ಮನುಷ್ಯನ ಲಕ್ಷಣವೆಂದರೆ ಅದು ಅವನ ಕೊನೆಯವರೆಗೂ ತನ್ನ ತನವನ್ನು ಬಿಟ್ಟುಕೊಡದೆ ಹೋರಾಡುವುದು. ನೀನೂ ಕೂಡ ಹಾಗೆ. ನಿನ್ನ ಬುದ್ಧಿಯು ಧರ್ಮದ ಪರವಾಗಿದ್ದರೆ ನೀನೊಬ್ಬ ಶ್ರೇಷ್ಠ ನಾಯಕನಾಗುತ್ತಿದ್ದೆ. ನಿನ್ನ ಹೆಸರು ಅಜರಾಮರವಾಗುತ್ತಿತ್ತು. ಆದರೆ ನಿನ್ನ ಬುದ್ಧಿಯ ಮೇಲೆ ಅಧರ್ಮವೇ ಆವರಿಸಿತ್ತು. ದುರ್ಯೋಧನ, ಆ ಕಾರಣದಿಂದ ನೀನು ದೊಡ್ಡ ಖಳನಾಯಕನಾದೆ. ಈ ಭೂಮಿ ಇರುವ ತನಕ ಧರ್ಮವು ಶಾಶ್ವತವಾಗಿ ಉಳಿಯಲೇಬೇಕು, ಅಧರ್ಮವು ಅಳಿಯಲೇಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಪಿತಾನಮಧರ್ಮಸ್ಯ ತದಾತ್ಮಾನ್ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಸೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಸೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಜೈ ಜೈ ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಶೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ ಮಂಗಳ ಶ್ರೀ ಯಲ್ಲಮ್ಮ ದೇವಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಶ್ರೀ ಯಲ್ಲಮ್ಮ ದೇವಿ ಕೃಪಾ ಪೋಷಿತ ನಾಟಕ